ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 31ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಭಾಗ್ಯ ಆದಿ ಹತ್ರ ಬರ್ತಾರೆ. ಆದಿ ಹತ್ರ ಬಂದುಬಿಟ್ಟು, ಯಾಕೆ ಆದಿಯವರೇ ಒಂಥರ ಇದ್ದೀರಾ, ನೀವು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಮೊದಲು ಥರ, ಯಾಕೆ ಏನಾಗಿದೆ, ನೀವು ಮನಸ್ಸಲ್ಲಿ ಏನಿದ್ರು ಹೇಳ್ಕೊಂಡ್ರಲ್ವ ನಮ್ಗೆ ಅರ್ಥ ಆಗೋದು, ನೀವೇನೇ ಹೇಳ್ಕೊಳ್ಲಿಲ್ಲ ನಮ್ಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಭಾಗ್ಯ ಹೇಳ್ತಾರೆ. ಅದು ಭಾಗ್ಯ ಅಂತ ಕನ್ವರ್ಸ್ತಾ ಇರ್ತಾರೆ. ಆವಾಗ ಇಲ್ಲ ಹೇಳಿ ಆದಿಯವರೇ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾರೆ. ಇಲ್ಲ ನಿಮ್ಗೆ ಹೇಳಿದ್ರೆ ಏನಾರು ಬೇಜಾರಾಗುತ್ತೇನೋ ಅಂದಾಗ, ಇಲ್ಲ ಆ ಥರ ವಿಷಯಗಳೆಲ್ಲ ಕೇಳಿದ್ರೆ ಬೇಜಾರಾಗಲ್ಲ, ಇನ್ನು ಮನಸ್ಸಲ್ಲಿರೋ ನೋವುಗಳಿಗೆ ಸಮಾಧಾನ ಸಿಗುತ್ತೆ ಹೇಳಿ ಅಂದಾಗ, ಅದು ಭಾಗ್ಯ ನಮ್ಮಿಬ್ಬರ ಬಗ್ಗೆ ರೂಮರ್ಸ್ ಇದೆಯಂತೆ ಅಂದಾಗ, ರೂಮರ್ಸಾ ಏಕೆ ಅಂದಾಗ, ಹೌದು ನಮ್ಮಿಬ್ಬರ ಬಗ್ಗೆ ರೂಮರ್ಸ್ ಇದೆಯಂತೆ ಅಂದ್ಬಿಟ್ಟು ಭಾಗ್ಯ ಆಫೀಸಲ್ಲಿ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟಲ್ಲಿ ಕೆಲಸ ಮಾಡ್ತಾರಲ್ಲ ಅವರು, ಪ್ರಿಯ ಅವರೆಲ್ಲ ಭಾಗ್ಯನ ಬಗ್ಗೆ ಮಾತಾಡಿದ್ದು, ಆದಿ ಸಾರೇ ಪಿಕಪ್ ಡ್ರಾಪ್ ಮಾಡ್ತಾರೆ ಅಂತ ಬೇರೆ ಟೀಚರ್ಸ್ ಮಾತಾಡಿದ್ದು, ಇದೆಲ್ಲ ಶ್ರೇಷ್ಠ ಬಂದು ಆದಿಗೆ ಹೇಳಿರ್ತಾಳಲ್ಲ, ಅದನ್ನು ಆದಿ ಎಲ್ಲ ಭಾಗ್ಯಂಗೆ ಹೇಳ್ತಾರೆ. ಆವಾಗ ಭಾಗ್ಯಂಗೆ ಹೇಳ್ತಾರೆ, ಇದು ಇನ್ಫ್ಯಾಕ್ಟ್ ನಮ್ಮಿಬ್ಬರ ಬಗ್ಗೆ ರೂಮರ್ಸ್ ಇರೋದು ನಂಗೆ ಶ್ರೇಷ್ಠನೇ ಬಂದು ಹೇಳಿದ್ದು ಅಂತ ಅಂದ್ಬಿಟ್ಟು ಭಾಗ್ಯಂಗೆ ಹೇಳ್ಬಿಡ್ತಾರೆ. ಅದು ಯಾವಾಗ ಭಾಗ್ಯ ಕೋಪ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿರ್ತಾಳೆ. ಕೋಪ ಮಾಡ್ಕೊಂಡು ಹೋದಾಗ ಭಾಗ್ಯ ಅಂತಾರೆ, ಭಾಗ್ಯ ಹೋಗಿರ್ತಾಳೆ. ಇದನ್ನೆಲ್ಲ ಶ್ರೇಷ್ಠ ಕೇಳಿಸ್ಕೊತಿರ್ತಾಳೆ. ಅವಾಗ ಶ್ರೇಷ್ಠ ಬಂದು ಆದಿಯವರೇ ಅಂದಾಗ, ಹಾಂ ಶ್ರೇಷ್ಠ, ಅಲ್ಲ ಆದಿಯವರೇ, ನಾನು ನೀವು ಮಾತಾಡೋದೆಲ್ಲ ಕೇಳಿಸ್ಕೊಂಡೆ ಅಂದ್ಕೋಬೇಡಿ, ನಾನು ಸುಮ್ಮನೆ ಬರ್ತಾಯಿದ್ದೆ, ಅವಾಗ ಕೇಳಿಸ್ಕೊಂಡೆ. ಅಲ್ಲ ಆದಿಯವರೇ, ಇವಾಗ ನೀವು ಭಾಗ್ಯಂಗೆ ಹೇಳಿ ತುಂಬಾ ಒಳ್ಳೇದಾಯಿತು ಅಂದಾಗ, ಅಲ್ವಾ ಶ್ರೇಷ್ಠ, ಕರೆಕ್ಟ್ ಅಲ್ವಾ ನಾನು ಮಾಡಿದ್ದು ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಹೌದು ಆದಿಯವರೇ, ನೀವು ಮಾಡಿದ್ದು ಸರಿನೇ ಅಂದಾಗ, ಹೌದು ನನ್ನಿಂದ ಭಾಗ್ಯಂಗೆ ಬೇಜಾರಾಗಬಾರ್ದು, ಭಾಗ್ಯಂಗೆ ಒಂದು ಕೆಟ್ಟ ಹೆಸರು ಬರಬಾರ್ದು, ಅದರಿಂದ ನಾನು ಈ ಥರ ಮಾಡಿದೆ ಅಂತ ಆದಿ ಹೇಳ್ತಾರೆ. ಆವಾಗ ಹೌದು ಆದಿಯವರೇ, ನೀವು ಮಾಡಿದ್ದು ಸರಿನೇ, ಸ್ವಲ್ಪ ದಿವಸ ಭಾಗ್ಯಂಗೆ ಬೇಜಾರಾಗ್ಬೋದು, ಆಮೇಲೆ ನಾನು ಭಾಗ್ಯಂಗೆ ಸಮಾಧಾನ ಮಾಡ್ತೀನಿ ಬಿಡಿ, ನೀವೇನು ಯೋಚನೆ ಮಾಡಬೇಡಿ, ನಾನು ಸಮಾಧಾನ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ. ಹೌದಾ, ನೀವು ಭಾಗ್ಯವ್ರಿಗೆ ಸಮಾಧಾನ ಮಾಡ್ತೀರಾ ಅಂತ ಅದಕ್ಕೆ ಹೇಳ್ತಾರೆ. ಹೌದು ನಾನು ಮಾಡ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಅವಾಗ ಅದೇವರೇ, ಇನ್ಫ್ಯಾಕ್ಟ್ ಇವಾಗ ನೀವು ಮಾಡಿದ್ದು ಒಳ್ಳೆಯದೇ, ಆದರೆ ಇನ್ನೊಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂದಾಗ, ಹೇಳಿ ಶ್ರೇಷ್ಠ, ಪರವಾಗಿಲ್ಲ, ಭಾಗ್ಯವ್ರಿಗೆ ಒಳ್ಳೇದಾಗ್ತದೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಅದೇ ಹೇಳ್ತಾರೆ. ಏನಿಲ್ಲ, ಇವಾಗ ನೀವು ಇಲ್ಲೇ ಇದ್ದರೆ ಭಾಗ್ಯ ಅವರು ನಿಮ್ಮ ನೋಡಿದಾಗೆಲ್ಲನೂ ಅದೇ ವಿಷಯ ಅವ್ರಿಗೆ ನೆನಪಾಗಿ ತುಂಬಾ ಬೇಜಾರು ಮಾಡ್ಕೊತಾಳೆ, ಅದರಿಂದ ನೀವು ಇಲ್ಲಿರೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಅಂದಾಗ, ಹೌದಾ ಶ್ರೇಷ್ಠ ಅಂದಾಗ, ಹೌದು, ನೀವು ಇಲ್ಲಿಂದ ಹೊರಟ್ಬಿಡಿ, ನೀವು ಇಲ್ಲಿರಬೇಡಿ, ನೀವು ಇಲ್ಲಿದ್ದರೆ ಪದೇ ಅದೇ ವಿಷಯ ಭಾಗ್ಯನ ಮನ್ಸಿಗೆ ನೋವಾಗ್ತಾ ಇರುತ್ತೆ ಅಂದಾಗ ಆದೇನು ಹೇಳ್ತಾರೆ, ಅಯ್ಯೋ ನಾನು ಹೋದರೆ ಭಾಗ್ಯವ್ರು ಬೇಜಾರು ಮಾಡ್ಕೊತಾರಲ್ಲ, ಮನೆಯವರೆಲ್ಲ ಬೇಜಾರು ಮಾಡ್ಕೋತಾರೆ ಅಂತ ಹಾದಿ ಹೇಳ್ತಾರೆ. ಅವಾಗ ಶ್ರೇಷ್ಠ, ಇಲ್ಲ ಭಾಗ್ಯಂಗೆ ನಾನು ಸಮಾಧಾನ ಮಾಡ್ತೀನಿ, ನಾನು ಹೇಳ್ತೀನಿ ಬಿಡಿ ಅವಳಿಗೆ, ನೀವು ಇಲ್ಲಿಂದ ಹೊರಟ್ರೆ ತುಂಬಾ ಒಳ್ಳೆಯದು, ಅವಳಿಗೆ ಹೆಲ್ಪ್ ಆಗುತ್ತಲ್ವಾ, ಮತ್ತು ನೀವಿಬ್ಬರು ಜೊತೆಲಿರೋದು ಯಾರಿಗಾನ ಗೊತ್ತಾದ್ರೆ ಮತ್ತೆ ಇನ್ನಷ್ಟು ಮಾತಾಡ್ತಾರೆ ಅಂತ ಶ್ರೇಷ್ಠ ಬೇಕು ಅಂತ ಅದನ್ನು ಅಲ್ಲಿಂದ ಕಳಿಸ್ಬೇಕು, ಆ ಟ್ರಿಪ್ಪಿಂದ ಕಳಿಸ್ಬೇಕು ಅಂತ ಶ್ರೇಷ್ಠ ಪ್ಲ್ಯಾನ್ ಹಾಕಿರ್ತಾಳೆ. ಸರಿ ಅಂದ್ಬಿಟ್ಟು ಆದಿ ಇದೇ ಕೆಲಸ ಮಾಡ್ತೀನಿ ಅಂತ ಓಕೆ ಅಂತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ನೋಡ್ತಾರೆ, ಬೆಳಗ್ಗೆ ಗುಂಡ, ಇದೇನೋ ಆದಿ ಅಂಕಲು ಇಲ್ವೇ, ಜಾಗಿಂಗ್ ಮಾಡೋಕ್ಕೆ ಬರ್ತಾಯಿದ್ರು ಪ್ರತಿದಿನ, ಇವತ್ತು ಬಂದೇ ಇಲ್ವಲ್ಲ, ನನ್ನನ್ನು ಜಾಗಿಂಗ್ ಬಾಕ್ಸಿಂಗ್ ಕರ್ಕೊಂಡು ಹೋಗ್ತಾಯಿದ್ರು, ಸರಿ ನಾನೇ ಹೋಗಿ ನೋಡ್ತೀನಿ ಆದಿ ಅಂಕಲ್ ರೂಮಲ್ಲಿ ಅಂತ ಗುಂಡ ಏನು ಮಾಡ್ತಾನೆ, ಹೋಗಿ ನೋಡ್ತಾನೆ, ಅಲ್ಲಿ ಆದಿಯವ್ರು ಇರೋಲ್ಲ. ಎಲ್ಲ ಕಡೆ ಹುಡುಕ್ತಾನೆ, ಆದಿಯವ್ರು ಇರೋಲ್ಲ. ಅವಾಗ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ, ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ, ಅಕ್ಕ ಅಮ್ಮ ಅಂತ ಎಲ್ಲರನ್ನೂ ಕೂಗ್ತಾನೆ. ಅವಾಗ ಕುಸುಮ ಬಂದು ಕಿಶನ್ ಬರ್ತಾರೆ. ಕಿಶನ್ ಯಾಕೆ ತನ್ಮ ಏನಾಯಿತು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಚಿಕ್ಕಪ್ಪ ಆದಿ ಅಂಕಲು ರೂಮಲ್ಲಿ ಕಾಣ್ತಾ ಇಲ್ಲ ಅಂತ ತನ್ಮ ಹೇಳ್ತಾನೆ. ಅವಾಗ ಕುಸುಮರು, ಯಾಕೋ ಬೆಳಗ್ಗೆ ನಂಗೆ ಕೂಕೊಂತ ಇದೆಯಾ, ಏನಾಯಿತು ನಿಧಾನ ಕೇಳು, ಇದು ಮನೆ ಹಿಂಗೆ ಕಿರ್ಸ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಅಜ್ಜಿ ಆದಿ ಅಂಕಲ್ ಕಾಣ್ತಾ ಇಲ್ಲ ಅಜ್ಜಿ, ಅದರಿಂದ ಅಜ್ಜಿ ಅಂದಾಗ, ಏನು ಹೇಳ್ತಿದ್ದೆ, ಎಲ್ಲೋ ಹೋಗಿರಬೇಕು ಜಾಗಿಂಗ್ ಎಲ್ಲನೂ ಅಂತ, ಇಲ್ಲೆಲ್ಲೋ ಹೊರಗಡೆ ಹೋಗಿರಬೇಕು ಅಂತ ಕುಸುಮರು ಹೇಳ್ತಾರೆ. ಇಲ್ಲ ಅಜ್ಜಿ, ನಾನು ಎಲ್ಲ ಕಡೆ ಹುಡ್ಕೊಂಬಂದೆ, ಎಲ್ಲೂ ಆದಿ ಅಂಕಲ್ ಇಲ್ಲ ಅಜ್ಜಿ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಕಿಶನ್ನು ಮತ್ತು ತನ್ವಿ ತನ್ಮಯ್ ಕುಸುಮರೆಲ್ಲ ಸ್ವಲ್ಪ ಶಾಕಾಗಿ ನಿಂತಿರ್ತಾರೆ, ಇಲ್ಲೋದ್ರು ಹೇಳ್ದಂಗೆ ಅಂತ. ಅಷ್ಟರಲ್ಲಿ ತಾಂಡವ ಮತ್ತು ಶ್ರೇಷ್ಠ ಅಲ್ಲೇ ಬರ್ತಾರೆ. ಅಪ್ಪ ನಿದ್ದೆ ಮಾಡೋಕ್ಕೂ ಬಿಡಲ್ಲ, ಆ ನಿದ್ದೆ ಮಾಡ್ತೀರಿ ಹಿಂಗೆ ಕಿಚ್ಕೊತಾರೆ ಅಂತ ಅಂದ್ಬಿಟ್ಟು ನೀವು ಬಂದು ಆದಿ ಇಲ್ಲ ಅಂದಿದ ತಕ್ಷಣ ಶ್ರೇಷ್ಠಂಗೆ, ಇನ್ನೆಲ್ಲಿರ್ತಾರೆ ಆದಿ, ನಾನು ನೆನ್ನೆ ಹೇಳಿದ ಡೋಸ್ಗೆ ಅವರು ಇಲ್ಲಿಂದ ಜಾಗ ಖಾಲಿ ಮಾಡಿರ್ತಾರೆ, ನನಗೆ ಅದೇ ಬೇಕಾಗಿದ್ದಿದ್ದು, ಹಿಂಗಾನ ಮಾಡಿ ಭಾಗ್ಯನ ಆದಿನ ದೂರ ಮಾಡಬೇಕು, ಅದೇ ನನ್ನ ಪ್ಲ್ಯಾನ್ ಇದ್ದಿದ್ದು ಅಂದ್ಬಿಟ್ಟು ಶ್ರೇಷ್ಠನ ಹೇಳ್ತಾಳೆ. ಹೌದು, ಅವ್ರು ಇಲ್ಲೆಲ್ಲಿದ್ದಾರೆ, ಅವ್ರಿಗೇನೋ ಬೇಜಾರಾಗಿದೆ, ಯಾರೋ ಏನೋ ಅವ್ರ ಮನ್ಸಿಗೆ ನೋವಾಗಂಗೆ ಅಂದಿರ್ಬೋದು, ಅವ್ರು ಹೊಟ್ಬಿಟ್ಟಿರ್ತಾರೆ, ಅವರಿದ್ದರೆ ಇಲ್ಲೆಲ್ಲ ಇರ್ತಿರ್ತಾನೆ, ನನ್ನ ಅನಿಸಿಕೆ ಮೋಸ್ಟ್ಲಿ ಅವ್ರು ಇನ್ನೂ ಹೊಟ್ಬಿಟ್ಟಿದ್ದಾರೆ ಅಂತ ಶ್ರೇಷ್ಠ ಹೇಳ್ತಾಳೆ. ಅವಾಗ ಕುಸುಮರ್ಗೆಲ್ಲ ಬೇಜಾರಾಗುತ್ತೆ. ಅವಾಗ ಪೂಜೆ ಕೂಡ, ಅತ್ತೆ ಅಕ್ಕ ಎಲ್ಲೂ ಕಾಣ್ತಾ ಇಲ್ಲ ಅತ್ತೆ ಅಂತ ಅಂದ್ಬಿಟ್ಟು ಕುಸುಮರ್ಗೆ ಪೂಜೆ ಬಂದು ಹೇಳ್ತಾಳೆ. ಅವಾಗ ಕುಸುಮರು, ಪೂಜಾ ಅಲ್ಲೆಲ್ಲ ಸ್ನಾನ ಮಾಡ್ತಿರ್ತಾಳೆ ನೋಡಮ್ಮ ಅಂದಾಗ, ಇಲ್ಲ ಅತ್ತೆ ಎಲ್ಲ ನೋಡಿದೆ ಎಲ್ಲೂ ಇಲ್ಲ, ಅಕ್ಕನ ಚಪ್ಪಲಿನೂ ಇಲ್ಲ ಅತ್ತೆ ಅಂತ ಅಂದಾಗ, ಹೌದಾ ಅಂತ ಗಾಬರಿಯಾಗಿ ನಿಂತ್ಕೊತಾರೆ. ಅವಾಗ ತಾಂಡವ ಶ್ರೇಷ್ಠ ಕೂಡ ಗಾಬರಿ ಆಗುತ್ತೆ. ಅವಾಗೆಲ್ಲ ಗಾಬರಿಯಾಗಿ ನಿಂತಿರ್ಬೇಕಾದ್ರೆ ಆ ಕಡೆಯಿಂದ ಭಾಗ್ಯ ಮತ್ತು ಆದಿ ಮಾತಾಡ್ಕೊಂಡು ನಡ್ಕೊಂಡು ಖುಷಿಯಾಗಿ ಬರ್ತಾ ಇರ್ತಾರೆ. ಅದು ನೋಡಿ ಕುಸುಮವ್ರಿಗೆ ಸಮಾಧಾನ ಆಗುತ್ತೆ, ಎಷ್ಟು ಚೆನ್ನಾಗಿ ನಡ್ಕೊಂಬರ್ತಾ ಇದ್ದಾರಲ್ಲ ಇವ್ರು, ಹಿಂಗೆ ಇರಲಿ ಅಂತ ಕುಸುಮರು ಅನ್ಕೊತಿರ್ತಾರೆ. ಆಮೇಲೆ ತಾಂಡವ ಮತ್ತು ಶ್ರೇಷ್ಠ ಇಬ್ಬರು ಹುರ್ಕೋತಾ ಇರ್ತಾರೆ, ಓ ಏನು ಇಷ್ಟು ಖುಷಿಯಾಗಿ ನಗ್ನಗ್ತಾ ಮಾತಾಡ್ಕೊ ಬರ್ತಾ ಇದ್ದಾರಲ್ಲ ಅಂತ. ಅವಾಗ ಶ್ರೇಷ್ಠ
ಮನಸ್ಸಲ್ಲಿ ರಾತ್ರಿ ಅಷ್ಟೆಲ್ಲ ಹೇಳಿದ್ದೀನಿ ಇಲ್ಲಿಂದ ಹೊಟ್ಬಿಡಿ ಇರಬೇಡಿ ಅಂತ. ಇವ್ರು ನೋಡಿದ್ರು ಇಷ್ಟು ಖುಷಿಯಾಗಿ ನಗ್ನಗ್ತಾ ಆರಾಮಾಗಿ ಅವಳ ಜೊತೆನೇ ಮಾತಾಡ್ಕೊಂಬರ್ತಾ ಇದ್ದಾರೆ. ಇದು ಯಾದಿಗೆ ಏನಾದ್ರು ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಶ್ರೇಷ್ಠ ಅನ್ಕೊತಿರ್ತಾಳೆ. ಸರಿ, ಆಮೇಲೆ ಅವ್ರ ಹತ್ರಕ್ಕೆ ಬರ್ತಾರೆ. ಅವಾಗ ಕುಸುಮರು, ಅಲ್ಲಮ್ಮ ಹೇಳ್ಬಿಟ್ಟು ಹೋಗ್ಬೇಕಲ್ವಾ, ನಮ್ಗೆ ಗಾಬರಿ ಆಗೋಯ್ತು ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ, ಇಲ್ಲಾತೆ ಅದು ನೀವು ಮಲಗಿದ್ರಲ್ಲ, ಸುಮ್ಮನೆ ಹಂಗೆ ಸುತ್ತಾಕೋಬರೋಣ ಅಂತ ಹೋದ್ವಿ ಅಂತ ಅಂದ್ಬಿಟ್ಟು, ನೋಡಿ ನಾವೇನು ಸುಮ್ಮನೆ ಹೋಗಿಲ್ಲ, ನಿಮಗೋಸ್ಕರ ಏನು ತಂದಿದ್ದೀವಿ ಅಂತ ಭಾಗ್ಯ ಒಂದಷ್ಟು ಹೂಗಳನ್ನ ತೋರಿಸ್ತಾಳೆ. ಅವಾಗ ಎಲ್ಲರೂ ಖುಷಿಯಾಗಿ ಎಷ್ಟು ಚೆನ್ನಾಗಿದೆ, ಅದರಲ್ಲಿ ಗುಲಾಬಿ ಹೂಗಳು ಮತ್ತು ವಿಭೂತಿ ಹೂವು ಏನಾರ ಬರುತ್ತಲ್ಲ ಅದೆಲ್ಲ ಇರುತ್ತೆ. ಆವಾಗ ಇವಳು ಭಾಗ್ಯ ಏನು ಮಾಡ್ತಾಳೆ, ಇದು ನಮ್ಮ ಅತ್ತೆಗೆ, ಇದು ಪೂಜಾಗೆ, ಇದು ನನ್ನ ಮುದ್ದಿನ ಮೈದನಾಗೆ, ಇದು ನಮ್ಮ ಗುಂಡಿಗೆ, ಇದು ನಮ್ಮ ತನ್ವಿಗೆ ಅಂತ ಎಲ್ಲ ಹೂವು ಕೊಡ್ತಾಳೆ. ಥ್ಯಾಂಕ್ಸ್ ಅಂತ ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾರೆ. ಅವಾಗ ಖುಷಿಯಾಗಿ ಭಾಗ್ಯ ಆದಿ ನಿಂತಿರ್ತಾರೆ. ಕುಸುಮರು ಅವ್ರು ನೋಡ್ಕೊಂಡೆ ಖುಷಿಯಾಗಿ ನಿಂತ್ಕೊಂಡ್ಬಿಡ್ತಾರೆ. ಶ್ರೇಷ್ಠ ಮನಸಲ್ಲೇ ಹುರ್ಕೊತಿರ್ತಾಳೆ. ಆವಾಗ ಹೆಂಗಾರ ಮಾಡಿ ಇವ್ರು ಕಳ್ಸೋಣ ಅಂದರೆ ಮತ್ತೆ ಇವ್ರು ಖುಷಿಯಾಗಿದ್ದಾರಲ್ಲ ಅಂತಾರೆ. ಸರಿ, ಅವಾಗ ಆದಿ ಸರಿ ಹೊರಡಿ ಬೇಗ ರೆಡಿಯಾಗಿ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು, ತುಂಬ ಚೆನ್ನಾಗಿದೆ, ತುಂಬ ಪ್ಲೇಸಸ್ ನೋಡೋದಿದೆ, ನಾವು ಬೇಗ ರೆಡಿಯಾಗಿ ಟೈಮ್ ವೇಸ್ಟ್ ಮಾಡಿಬಿಡಿ ಅಂತ ಆದಿ ಹೇಳ್ತಾರೆ. ಸರಿ ಅಂತ ಎಲ್ಲರೂ ರೆಡಿಯಾಗೋಕೆ ಹೋಗ್ತಾರೆ. ಸರಿ, ಆದಿ ಹೋಗ್ತಾ ಇರ್ತಾರೆ. ಅಷ್ಟು ಶ್ರೇಷ್ಠ ಅಲ್ಲೇ ನಿಂತಿದ್ದವಳು, ಆದಿಯವರೇ ನಾನು ನಿಮ್ಗೇನು ಹೇಳಿದೆ, ನೀವೇನು ಮಾಡಿದ್ರಾ ಅಂತ ಅಂದ್ಬಿಟ್ಟು ಶ್ರೇಷ್ಠ ಕೇಳ್ತಾಳೆ. ಅವಾಗ ಇಲ್ಲ ಶ್ರೇಷ್ಠ, ನೀವು ಹೇಳಿ ಸರಿ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡಿಬಿಟ್ಟು ನಾನು ಇಲ್ಲಿಂದ ಲಗೇಜೆಲ್ಲ ತೊಗೊಂಡು ಹೊರಟ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ತಯಾರಾಗಿದ್ದೆ, ರೆಡಿ ಆದೆ, ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಭಾಗ್ಯವ್ರು ಬಂದರು. ಭಾಗ್ಯವ್ರು ಬಂದಿದ್ದ ತಕ್ಷಣ ಆದೇವರೇ ಅಂದರು. ಆವಾಗ ಭಾಗ್ಯವ್ರು ಬಂದು ಏನು ಮಾತಾಡ್ತಾರೆ, ಅಲ್ಲಿ ಮಾತುಕತೆ ನಡೆಯೋದನ್ನ ವಿವರಿಸ್ತಾರೆ ಆದಿ ಶ್ರೇಷ್ಠಗೆ. ಭಾಗ್ಯ ಆದಿಯವರೇ ಅಂದಾಗ, ಏನು ಭಾಗ್ಯ ಕೋಪ ಮಾಡ್ಕೊಂಡು ಹೊಟ್ಟೆ ಬಿಟ್ರಲ್ಲ ಯಾಕೆ ಅಂತ ಅಂದಾಗ, ಹೌದು ನಾನು ಕೋಪ ಮಾಡ್ಕೊಂಡು ಹೋದೆ. ಯಾರ ಮೇಲೆ ಕೋಪ ಮಾಡ್ಕೊಂಡು ಹೋದೆ ಹೇಳಿ, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋದೆ ಅಂತ ಆದಿಗೆ ಹೇಳ್ತಾರೆ ಭಾಗ್ಯ. ಅದು ಹಿಂದಿನ ದಿನ ನಡೆದಿರೋದನ್ನ ವಿವರಣೆ ಕೊಡ್ತಾರೆ ಆದಿ ಶ್ರೇಷ್ಠ ಹತ್ರ. ಆಮೇಲೆ ಸರಿ ಅಂದ್ಬಿಟ್ಟು, ನನ್ನ ಮೇಲೆ ಯಾಕೆ ಭಾಗ್ಯ ಅಂತ ಅದಕ್ಕೆ ಹೇಳ್ತಾರೆ. ಹೌದು, 700 1000 100 ಹೇಳ್ಕೊಳ್ಳಿ ಆದಿಯವರೇ, ನನ್ನ ಮಧ್ಯೆ ನಿಮ್ಮ ಮಧ್ಯೆ ನಮ್ಮ ಮನಸ್ಸಲ್ಲಿ ಒಳ್ಳೆ ಗೆಳೆತನ ಇದೆ. ಒಳ್ಳೆ ಗೆಳೆತನ ಮಧ್ಯೆ 1000 ಹೇಳ್ಕೊಂಡಿರ್ತಾನೆ, ಏನು ತಪ್ಪು ಅಂದ್ಕೊಳ್ಳಿ ಬಿಡಿ. ನಾವು ಕರೆಕ್ಟಾಗಿರ್ಬೇಕಾದ್ರೆ ಬೇರೆಯವ್ರು ಕಟ್ಕೊಂಡು ನಮಗೇನು, ನೀವು ಬೇರೆಯವ್ರು ಹೇಳಿದ್ರು ಅಂತ ಇವತ್ತು ನನ್ನ ಜೊತೆ ಮಾತು ಬಿಟ್ಟಿದ್ದೀರಾ, ಇನ್ನೊಬ್ರು ಹೇಳಿದ್ರು ಅಂತ ನನ್ನ ಜೊತೆ ಮಾತಾಡೋದಲ್ಲ ನೋಡೋದೇ ಬಿಟ್ಬಿಡ್ತೀರಾ, ಮತ್ತು ಇನ್ನೂ ದೊಡ್ಡದಾಗಿ ಏನೋ ಬಂದು ಹೇಳಿದ್ರು ಅಂದ್ಬಿಟ್ಟು ಈ ಭಾಗ್ಯನವರ ಇದ್ರು ಅನ್ನೋದನ್ನೇ ಮರ್ತು ಬಿಡ್ತೀರಲ್ವಾ ಅಂತ ಅಂದ್ಬಿಟ್ಟು ಭಾಗ್ಯ ಆದಿನ ಕೇಳ್ತಾರೆ. ಅವಾಗ ಆದಿ, ಭಾಗ್ಯವ್ರು ಏನು ಹೇಳ್ತಾ ಇದ್ದೀರಾ ಅಂದಾಗ, ಹೌದು ಆದಿಯವರೇ, ಯಾರು ಹೇಳಿದ್ರು ಅಂತ ಇವಾಗ ನೀವು ನನ್ನ ಜೊತೆ ಮಾತು ಬಿಟ್ಟಿದ್ದೀರಲ್ಲ, ಹೇಳ್ಕೊಳ್ಳಿ ಬಿಡಿ. ಅವ್ರು ಹೇಳ್ಕೊಂಡ್ರೆ ನಿಮ್ಗೇನಾಯಿತು, ನಿಮ್ಮ ಮನಸ್ಸಲ್ಲಿ ಒಳ್ಳೆ ಪರಿಶುದ್ಧವಾದ ಮನಸ್ಸಿದೆ, ಒಳ್ಳೆ ಸ್ನೇಹ ಇದೆ. ನನ್ನ ಮನಸ್ಸಲ್ಲೂ ಒಳ್ಳೆ ಪರಿಶುದ್ಧವಾದ ಮನಸ್ಸು ಸ್ನೇಹ ಇದೆ ನಿಮ್ಮ ಬಗ್ಗೆ. ಇದು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಸಾಕು. ಹೇಳೋರು ಎಷ್ಟು ಬೇಕಾದ್ರೆ ಹೇಳ್ಕೊಳ್ಳಿ, ನಮಗೇನಾಗಬೇಕು ಅಲ್ವರ. ನೀವೇ ಯೋಚನೆ ಮಾಡಿ. ಅದು ಅಲ್ಲದೆ ನಮ್ಮ ಮನೇಲಿ ತನ್ಮಯಿ ನಿಮ್ಮನ್ನು ಒಬ್ಬರು ಒಳ್ಳೆ ಫ್ರೆಂಡು ಗುರು ಅಂತ ಅಂದ್ಕೊಂಡಿದ್ದಾನೆ. ಮತ್ತು ನಮ್ಮ ಪೂಜಾ ನನಗೆ ಭಾವ ಅಲ್ಲ, ಅವರು ಅಣ್ಣ ಅಂತ ಅಂದ್ಕೊಂಡಿದ್ದಾಳೆ. ನಮ್ಮ ಅತ್ತೆ ನಿಮ್ಮನ್ನು ಒಳ್ಳೆ ಫ್ರೆಂಡು, ನನ್ನ ಒಳ್ಳೆ ಸ್ನೇಹಿತ, ನನ್ನ ಕಷ್ಟ ಸುಖಕ್ಕಾಗೋ ಸ್ನೇಹಿತ ಅಂತ ನಮ್ಮ ಅತ್ತೆ ನಿಮ್ಮನ್ನು ಅಂದ್ಕೊಂಡಿದ್ದಾರೆ. ಹೀಗೆ ನನ್ನ ಕುಟುಂಬದವ್ರು ಎಲ್ಲರೂ ನಿಮ್ಮ ಬಗ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ನಿಮ್ಮ ಬಗ್ಗೆ ಅವಲಂಬನೆ ಇಟ್ಕೊಂಡಿದ್ದಾರೆ. ಅದನ್ನು ಬಿಟ್ಬಿಟ್ಟು ನೀವು ನನ್ನನ್ನೇ ಮಾತಾಡ್ಸಿದ್ಬಿಟ್ಟು ನನ್ನ ಕುಟುಂಬದವ್ರನ್ನೇ ಬಿಡ್ತೀನಿ ಅಂದರೆ ಹೇಗೆ? ಇನ್ಫ್ಯಾಕ್ಟ್ ನೀವು ಕೋಪ ಮಾಡ್ಕೊಂಡು ಮಾತಾಡಿಲ್ಲ ಅಂದರೂ ನಾನೇ ನಿಮ್ಮನ್ನು ಮಾತಾಡಿಸ್ಬಿಡ್ತೀನಿ. ಯಾಕೆಂದರೆ ನನ್ನ ಕುಟುಂಬದವ್ರಿಗೋಸ್ಕರ ನಾನು ನಿಮ್ಮ ಜೊತೆ ಮಾತಾಡ್ತಾನೆ ಇರ್ತೀನಿ, ಮುಂದಕ್ಕೂ ಒಳ್ಳೆ ಸ್ನೇಹ ನಿಮ್ಮ ಜೊತೆ ಇಟ್ಕೊತೀನಿ. ನಾನು ಇರೋವರೆಗೂ ನಿಮ್ಮ ಜೊತೆ ಒಳ್ಳೆ ಸ್ನೇಹಿತಲಾಗಿ ಇರ್ತೀನಿ ನಮ್ಮ ಕುಟುಂಬದವ್ರಿಗೋಸ್ಕರ ಅಂತ ಭಾಗ್ಯ ಹೇಳ್ತಾರೆ. ಅವಾಗ ಅದಕ್ಕೆ ಮನಸ್ಸು ತುಂಬಾ ಕರಗುತ್ತೆ. ಭಾಗ್ಯವ್ರು ಎಷ್ಟು ಬಗ್ಗೆ ಎಲ್ಲರ ಬಗ್ಗೆಯೂ ಎಷ್ಟು ಯೋಚನೆ ಮಾಡ್ತಾರಲ್ಲ, ಭಾಗ್ಯವ್ರ ಮನಸ್ಸು ಎಷ್ಟು ಚೆನ್ನಾಗಿದೆ ಅಂತ ಆದಿಯವ್ರ ಮನಸ್ಸಲ್ಲಿ ಅಂದ್ಕೊತಾರೆ. ಅದನ್ನು ಶ್ರೇಷ್ಠ ವಿವರಣೆ ಕೊಡ್ತಾರೆ. ಈ ಥರ ಭಾಗ್ಯವರು ಅವ್ರಿಗೋಸ್ಕರ ಅವ್ರು ಯಾವತ್ತೂ ಇಲ್ಲ, ಅವರು ಮನೆಯವ್ರಿಗೋಸ್ಕರನೇ ಕೂಡ ಅವ್ರು ಬದುಕಿದ್ದಾರೆ. ಇಂಥ ಒಳ್ಳೆಯವ್ರನ್ನ ನಾನು ಎಲ್ಲೂ ನೋಡಲಿಲ್ಲ. ತಮಗೋಸ್ಕರ ಏನೂ ಸ್ವಾರ್ಥ ಇಲ್ದಂಗೆ ಬೇರೆಯವ್ರಿಗೋಸ್ಕರ ನಾವು ಜೀವನ ಮಾಡಬೇಕು, ಬೇರೆಯವ್ರಿಗೋಸ್ಕರ ನಾವು ಇರಬೇಕು ಅನ್ನೋದರಲ್ಲಿ ಪ್ರಪ್ರಥಮವಾಗಿ ನಾನು ಭಾಗ್ಯನೇ ಒಬ್ಬರು ನೋಡಿದ್ದು. ಅವ್ರು ತನ್ನ ಸೆಲ್ಫಿಗಾಗಿ ಏನೂ ಮಾಡ್ಕೊಂಡಿಲ್ಲ, ಬೇರೆ ಅಂದರೆ ಅವ್ರ ಕುಟುಂಬದವ್ರಿಗೆ ಅತ್ತೆ ಮಕ್ಕಳು, ಮೈದ ನಾದಿನಿ ತಂಗಿ ಈ ಥರ ಸಂಬಂಧಗಳನ್ನ ಇಟ್ಕೊಂಡಿದ್ದಾರೆ. ಅದರಿಂದ ಆ ಭಾಗ್ಯವರು ಅಷ್ಟು ಒಳ್ಳೆ ಮನಸ್ಸಿದೆ, ನಾನು ಅಷ್ಟು ಒಳ್ಳೆ ವುಮೆನ್ನ ನಾನು ನೋಡಲಿಲ್ಲ. ಅದರಿಂದ ಭಾಗ್ಯವ್ರು ಹೇಳಿದ ತಕ್ಷಣ ನಾನು ಡಿಸಿಷನ್ನ ಚೇಂಜ್ ಮಾಡಿದೆ ಅಂತ ಅಂದ್ಬಿಟ್ಟು ಭಾಗ್ಯನ ಹೊಗಳ್ತಾ ಇರ್ತಾರೆ. ಅದೇ ಅವಾಗ ಸರಿ ಶ್ರೇಷ್ಠ ಬೇಗ ರೆಡಿಯಾಗಿ ಹೊರಡಬೇಕು ಅಂತ ಅಲ್ಲಿಂದ ಹೊರಟ್ಬಿಡ್ತಾರೆ. ಶ್ರೇಷ್ಠ ನಾನು ಇವ್ರನ್ನ ದೂರ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟಿದ್ರು ಇವ್ರು ಹತ್ರನೇ ಆಗ್ತಿದ್ದಾರೆ. ಯಾವಾಗ ನೋಡು ಭಾಗ್ಯನ ಜಪನೆ ಮಾಡ್ತಿರ್ತಾರೆ. ಯಾರಿಗಂತೂ ಸ್ವಲ್ಪನೇ ಬುದ್ಧಿ ಇಲ್ಲ ಅಂತ ಅಂತಿರ್ತಾಳೆ. ಅಷ್ಟರಲ್ಲಿ ಕುಸುಮಾರು ಚಿಟ್ಕೆ ಹೊಡ್ಕೊ ಬರ್ತಾರೆ. ಅವಾಗ ನೋಡ್ಬಿಟ್ಟು ಆಂಟಿ ಅಂತಾಳೆ. ಹೌದು ಕಣೆ, ಅಲ್ಲಮ್ಮ ನೀನು ಅವರಿಬ್ಬರನ್ನು ದೂರ ಮಾಡಿದಷ್ಟು ಏನೇನು ಆದಿ ತಲೆಯಲ್ಲಿ ತುಂಬಿದೀಯ ನೀನು ಅಂತ ನನಗೆ ಗೊತ್ತು. ನೀನು ಎಷ್ಟೇ ದೂರ ಮಾಡಿದ್ರು ಅವ್ರು ಮತ್ತೆ ಅವರಿಬ್ಬರು ಹತ್ರ ಆಗೇ ಆಗ್ತಾರೆ, ಅರ್ಥ ಆಯ್ತಾ ಅಂದಾಗ, ಆಂಟಿ ನೀವೇನು ಹೇಳ್ತಾ ಇದ್ದೀರ ಅಂದ. ಹೌದು, ನೀನೇನು ಮಾಡಿದೆಯಾ ಕಿತಾಪತಿ ಅಂತಲ್ಲ ನನಗೆ ಗೊತ್ತು ಕಣೆ ಮನೆಯಲ್ಲಿ, ನೀನೇನೇ ಮಾಡಿದ್ರು ಅವರಿಬ್ಬರನ್ನು ದೂರ ಮಾಡೋಕ್ಕಾಗಲ್ಲ. ಇಲ್ಲಿ ತಿಳ್ಕೊ, ಇನ್ಮೇಲೆ ಇರೋದು ಏನು ಅಂತ, ಇನ್ನು ನಾನು ಭಾಗ್ಯ ಆ ದಿನ ಒಂದು ಮಾಡೇ ಮಾಡ್ತೀನಿ. ನಿನಗೆ ತಾಕತ್ತಿದ್ರೆ ದೂರ ಮಾಡೋರಿಬ್ರು ನೋಡ್ತೀನಿ. ಇದು ನಾನು ನಿನಗೆ ಕೊಡ್ತಿರೋ ಚಾಲೆಂಜ್ ಕಣೆ. ನಾನು ಭಾಗ್ಯ ಅದನ್ನು ಒಂದು ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಶ್ರೇಷ್ಠನ ಹತ್ರ ಕುಸುಮಾರ್ ಚಾಲೆಂಜ್ ಹಾಕಿ ಕೊಟ್ಬಿಡ್ತಾರೆ. ಶ್ರೇಷ್ಠ
ಕಾಮತ್ ಅವ್ರ ಮನೆಯವರು ಇವಳಿಗೆ ಹೆಲ್ಪ್ ಮಾಡಿದ್ದಕ್ಕೆ ಇವಳು ನಡೆಯೋಕ್ಕಾಯ್ತಿಲ್ಲ. ಈಗ ಕುಸುಮಾರ್ ಆಂಟಿ ಬೇರೆ ಇವರಿಬ್ರು ಒಂದು ಮಾಡ್ತಾರಂತೆ. ಇನ್ನೇನಾರ ಇವಳನ್ನ ಆದಿ ಪಾರ್ಟ್ನರಾಗಿ ಮಾಡ್ಕೊಂಬಿಟ್ರೆ ಅಷ್ಟೇ ಇವಳು ಕತೆ, ಇನ್ನು ನಡೆಯೋಕ್ಕೆ ಆಗಲ್ಲ ಇವಳನ್ನ. ನೋ, ಯಾವುದೇ ಕಾರಣಕ್ಕೂ ಇವಳಿಗೆ ಆದಿ ಪಾರ್ಟ್ನರಾಗಿ ಕುಡ್ದು ಇವಳು ಚೆನ್ನಾಗಿ ಇರ್ಕುಡ್ದು. ಈ ಭಾಗಿಂಗೆ ಏನೂ ಇರಲ್ವಲ್ಲ, ಅವನು ಪಾರ್ಟ್ನರಾಗಿ ಬರಬೇಕು. ಇವಳು ಪ್ರತಿಯೊಂದಕ್ಕೂ ಕಷ್ಟಪಡಬೇಕು. ಯಾವುದೇ ಕಾರಣಕ್ಕೂ ಇವಳಿಗೆ ಆದಿ ಪಾರ್ಟ್ನರಾಗಿ ಬಿಡ್ಕೂಡ್ದು. ನಾನು ಏನಾರೋ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಶ್ರೇಷ್ಠ ಮನಸ್ಸಲ್ಲಿ ಅಂದ್ಕೊಂಡಿರ್ತಾಳೆ. ಕುಸುಮಾರ್ ಚಾಲೆಂಜ್ ಹಾಕಿರ್ತಾರಲ್ಲ, ಭಾಗ್ಯ ಅದನ್ನು ಒಂದು ಮಾಡೇ ಮಾಡ್ತೀನಿ, ಕುಸುಮ ಇರೋವರೆಗೂ ನೀನೇನು ಮಾಡೋಕ್ಕಾಗಲ್ಲ ಅಂತ ಕುಸುಮಾರ್ ಚಾಲೆಂಜ್ ಹಾಕಿರ್ತಾರೆ ಅವಳ ಹತ್ರ. ಸರಿ ಅಂದ್ಬಿಟ್ಟು ಎಲ್ಲ ಆಗುತ್ತೆ. ಆದಿ ರೆಡಿಯಾಗಿ ಬಂದು ನಿಂತಿರ್ತಾರೆ. ಬೇಗ ಬೇಗ ಬನ್ನಿ, ಟೈಮ್ ಆಯಿತು, ಇನ್ನೂ ಯಾರೂ ರೆಡಿಯಾಗಿ ಬರಲೇ ಇಲ್ವಾ, ಬೇಗ ಬೇಗ ಬನ್ನಿ, ಬೇಗ ಬೇಗ ಬನ್ನಿ ಅಂತ ಅಂದ್ಬಿಟ್ಟು ಆದಿ ಕರೀತಾರೆ. ಆವಾಗ ಅಲ್ಲಿ ಪೂಜಾ ಕಿಶನ್ ಬಾವ ನಾವು ರೆಡಿ ಇಂದಾಗ ವೆರಿ ಗುಡ್ ಬನ್ನಿ ಬನ್ನಿ ಅಂತ ಅಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಗುಂಡ ತನ್ಮಯ್ ಕೂಡ ಓಡಿ ಬರ್ತಾರೆ. ಅಂಕಲ್ ಅಂಕಲ್ ನಾವು ರೆಡಿಯಾಗಿದ್ದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ್ ಕೂಡ ರೆಡಿಯಾಗಿ ಬರ್ತಾರೆ. ಓ ಬ್ರದರ್ ನೀವು ಬಂದ್ರಾ, ತನ್ಮಯ್ ಎಲ್ಲಿ ಅಜ್ಜಿ ಅಮ್ಮ ಬರಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಗುಂಡ ಏನಂತಾನೆ, ಅಂಕಲ್ ಅಜ್ಜಿ ಅಮ್ಮ ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬರ್ತಾರೆ ಅಂಕಲ್ ಅಂತಾನೆ. ಅವಾಗ ಕುಸುಮರು ಒಂದು ಹ್ಯಾಟ್ ಹಾಕೊಂಡು ಪಿ ಊದ್ಕೊಂಡು ಬರ್ತಾರೆ. ಪಿ ಊದ್ಕೊಂಡ್ಬಂದಾಗ ಆದಿಗೆ ಶಾಕು, ಇದೇನು ಇಷ್ಟು ರೆಡಿಯಾಗಿ ಬಂದುಬಿಟ್ಟಿದ್ದಾರಲ್ಲ ಗೆಳತಿ, ಇಷ್ಟು ಸ್ಟ್ರಿಕ್ಟಾಗಿ ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಆದಿಯವರು ಕುಸುಮನೇ ನೋಡ್ತಿರ್ತಾರೆ. ಅವಾಗ ಕುಸುಮಾರು ಪಿ ಊದ್ಕೊಂಡು ಬಂದು ನಿಂತ್ಕೊಂಡು ಒಂದು ಟೋಪಿನೂ ಹಾಕಿರ್ತಾರೆ. ಆಮೇಲೆ ಬಾಗಿನ ಕರೀತಾರೆ. ಭಾಗ್ಯನೂ ಇದು ಗ್ಲಾಸು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಕುಸುಮರು ಕೂಲಿಂಗ್ ಗ್ಲಾಸ್ ಹಾಕಿರ್ತಾರೆ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಭಾಗ್ಯ ಕೂಡ ಬರ್ತಾಳೆ. ಕುಸುಮ ಮತ್ತು ಭಾಗ್ಯ ಇಬ್ಬರು ಕೈ ಹಿಡ್ಕೊಂಡು ಬರ್ತಾರೆ. ಕೈ ಬಂದಿದ್ದ ತಕ್ಷಣ ಆದಿ ಅವರಿಬ್ಬರು ನೋಡ್ಬಿಟ್ಟು ಖುಷಿ ಆಗ್ಬಿಡುತ್ತೆ ಆದಿಗೆ. ಇದೇನಪ್ಪ ಇವರಿಬ್ಬರು ಇಷ್ಟು ಚೆನ್ನಾಗಿ ಬಂದಿದ್ದಾರಲ್ಲ ಅಂದ್ಬಿಟ್ಟು ಅವಾಗ ಗೆಳತಿ ಏನಿದು ಅಂದಾಗ, ಯಾಕೆ ಫ್ರೆಂಡು ಚೆನ್ನಾಗಿಲ್ವಾ ಅಂತ ಕೇಳ್ತಾರೆ. ಅದು ತುಂಬ ಚೆನ್ನಾಗಿದೆ ಗೆಳತಿ, ತುಂಬ ಚೆನ್ನಾಗಿ ರೆಡಿಯಾಗಿದ್ದೀರಾ ನೀವು ಅಂತ ಆದಿ ಕುಸುಮ ಹೇಳ್ತಾರೆ. ಆವಾಗ ನಾನು ನೋಡಿ ನಮ್ಮ ಭಾಗ್ಯ ನನ್ನ ಸೊಸೆ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಕುಸುಮ ಕೇಳ್ತಾರೆ. ಭಾಗ್ಯವ್ರು ಯಾವಾಗಲೂ ಚೆನ್ನಾಗಿದ್ದಾರೆ, ಭಾಗ್ಯವ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಕುಸುಮಗೆ ಅದು ಭಾಗ್ಯಗೆ ಆದಿ ಹೇಳ್ತಾರೆ. ಶ್ರೇಷ್ಠ ತಾಂಡವು ಇಲ್ಲಿ ಉಟ್ಕೋತಿರ್ತಾರೆ. ಭಾಗ್ಯನ ಆದಿ ಹೊಗಳಿದ ತಕ್ಷಣ, ಒಳ್ಳೆ ಸೀರೆ ಚೆನ್ನಾಗಿರೋ ಸೀರೆ ಹಾಕೊಂಡಿದ ತಕ್ಷಣ ಆದಿಯವರು ಅವಳು ಭಾಗ್ಯನ ಹೊಗಳ್ತಾರಲ್ಲ. ಅವಾಗ ಸರಿ ಅಂತ ಹೇಳ್ಬಿಟ್ಟು ಬನ್ನಿ ಬನ್ನಿ ಹೊರಟ್ರೋಣ, ಟೈಮ್ ಆಯ್ತು ಅಂದ್ಬಿಟ್ಟು ಒಂದು ಜಾಗಕ್ಕೆ ಹೊರಡ್ತಾರೆ. ಅವಾಗ ಅಲ್ಲೇ ಹರಿಯ ನೀರು ಹತ್ರ ಹೋಗ್ತಾರೆ. ಅವಾಗ ಅಂಕಲ್ ತುಂಬ ಚೆನ್ನಾಗಿದೆ ಅಂತ ಗುಂಡ ತನ್ವಿ ಹೇಳ್ತಾರೆ. ಇಲ್ಲೇನು ಚೆನ್ನಾಗಿದೆ ತನ್ಮಯ್, ಈ ಬ್ರಿಡ್ಜ್ ಹತ್ಬಿಟ್ಟು ಆ ಕಡೆ ಹೋದ್ರೆ ಒಂದು ವಾಟರ್ ಫಾಲ್ಸ್ ಇದೆ, ತುಂಬ ಚೆನ್ನಾಗಿದೆ, ಅಲ್ಲೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲರೂ ಅಲ್ಲಿ ಕಡೆ ಹೋಗ್ತಾ ಇರ್ತಾರೆ. ಅವಾಗ ಎಲ್ಲರೂ ಹೋಗ್ತಿರ್ಬೇಕಾದ್ರೆ ಫೋಟೋ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಾತಾಡ್ತಿರ್ತಾರೆ. ಅವಾಗ ಪೂಜಾ ಮತ್ತು ಕಿಶನ್ಗೆ ಏನು ಹೇಳ್ತಾಳೆ, ತನ್ವಿ ಒಂದು ಕೆಲಸ ಮಾಡು, ನಿಮ್ಮ ಚಿಕ್ಕಪ್ಪಂಗೆ ಏನೂ ಕೆಲಸ ಇಲ್ಲ, ನಿಮ್ಮ ಚಿಕ್ಕಪ್ಪನ ನಮ್ಮದೆಲ್ಲ ಫೋಟೋ ತೆಗಿಬಾ, ಚಿಕ್ಕಪ್ಪನ ಕೈ ಕೊಡು, ನಿಮ್ಮ ಚಿಕ್ಕಪ್ಪ ಡ್ಯಾನ್ಸು ಆಡ್ತಾರೆ ಅಂದಾಗ ಮತ್ತು ಇವ್ನು ಕಿಶನ್ ಏನು ಹೇಳ್ತಾರೆ, ಹೌದೌದು ನಮ್ಮನೇಲಿ ನಾನೇ ಕೈಕಾಲು ಜಾಕ್ಸನ್, ನಾನೇ ಡ್ಯಾನ್ಸ್ ಆಡ್ತೀನಿ, ಬಾ ತನ್ವಿ ಆ ಕಡೆ ಫೋಟೋ ಎಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಪೂಜಾ ಮತ್ತು ಕಿಶನು ತನ್ವಿ ಮುಂದೆ ಹೊರಟ್ಬಿಡ್ತಾರೆ. ಹಿಂದೆ ಆದಿ ತನ್ಮಯ್ ಬರ್ತಾ ಇರ್ತಾರೆ. ಅದ್ರ ಹಿಂದೆ ಕುಸುಮ ಭಾಗ್ಯ ಬರ್ತಿರ್ತಾರೆ. ಅವರು ಶ್ರೇಷ್ಠ ಮತ್ತು ತಾಂಡವು ಅಲ್ಲೇ ಕೆಳಗಡೆನೇ ನಿಂತಿರ್ತಾರೆ. ಅವಾಗ ಕುಸುಮರು ತನ್ಮಯ್ಗೆ ಎಲ್ಲ ವ್ಯೂ ಪಾಯಿಂಟ್ ಎಲ್ಲ ತೋರಿಸಿ ಹೇಳ್ತಿರ್ಬೇಕಾದ್ರೆ, ನಾನು ಒಂದು ಕೆಲಸ ಮಾಡೋಣ, ಆ ದಿನ ಭಾಗ್ಯನ ಜೊತೆ ಮಾಡಿ ಕಳಿಸೋಣ, ನಾವು ಹಿಂದೆ ಹೋಗೋಣ, ಏನಾರು ಪ್ಲ್ಯಾನ್ ಮಾಡಬೇಕಲ್ಲ ಅಂತ ಕುಸುಮರು ಹೇಳ್ಕೊತಿರ್ತಾರೆ. ಕುಸುಮರು ತನ್ವಿ ಹೋಗು, ನಿನಗೆ ಸೆಲ್ಫಿ ಫೋಟೋ ಎಷ್ಟು ಬೇಕಾದ್ರೂ ತೊಗೊಬಿಡು, ನೀನು ಬಂದ್ಬಿಟ್ಟು ಆಮೇಲೆ ಅಜ್ಜಿ ನಾನು ಫೋಟೋ ತೆಗಿಲಿಲ್ಲ, ಸೆಲ್ಫಿ ತೆಗಿಲಿಲ್ಲ ಅಂದ್ಬಿಡ, ಹೋಗಿ ನಿಂಗೆ ಎಷ್ಟು ಬೇಕಾ ಕುಲ್ಫಿ ಎಲ್ಲ ತೊಗೊಬಿಡು ಹೋಗು ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಮುಂದೆ ಹೋಗ್ಬಿಡ್ತಾಳೆ. ಅವಾಗ ಇವರು ಫ್ರೆಂಡು ಬಾಗಿನ್ಗೆ ಅದೆಲ್ಲ ತೋರಿಸು ಫ್ರೆಂಡು ಅಂದಾಗ, ಹಾಂ ಗೆಳತಿ ಆಯಿತು ನೀವು ಬನ್ನಿ ಅಂದಾಗ, ನಾನು ಬರ್ತೀನಿ ನಡಿ ಫ್ರೆಂಡು ಅಂದ್ಬಿಟ್ಟು ಅಂತಾರೆ. ಭಾಗ್ಯ ಹೋಗಮ್ಮ, ಹೋಗಿ ನೋಡೋಗಿ ನೀನು ಆದಿ ಜೊತೆ ಹೋಗಿಂದಾಗ, ಇಲ್ಲ ಅತ್ತೆ ನೀವು ಬನ್ನಿ ಜೊತೆಲಿ ಹೋಗೋಣ ಅಂತ ಭಾಗ್ಯ ಕರಿತಾಳೆ. ಇಲ್ಲಮ್ಮ ನಾನು ನಿಧಾನಕ್ಕೆ 4 ಹೆಜ್ಜೆ ಹಿಂದೆ ಬರ್ತೀನಿ, ನೀನು ಹೋಗು ಅಂತ ಅಂದಾಗ, ಸರಿ ಅತ್ತೆ ಆಯಿತು ಅಂದ್ಬಿಟ್ಟು ಬಾಗಿನ ಬಲವಂತವಾಗಿ ಆದಿ ಜೊತೆ ಸುತ್ತಲೂ ವ್ಯೂಸ್ ಎಲ್ಲ ನೋಡೋಕೆ ಕಳಿಸ್ತಾರೆ. ಗುಂಡ ಆದಿ ಹತ್ರ ಇರ್ತಾನಲ್ಲ, ಸನ್ನೆ ಮಾಡಿ ಅಜ್ಜಿ ಕರೀತಾರೆ ಈ ಕಡೆಗೆ ಕುಸುಮವರು. ಗುಂಡ ಯಾಕೆ ಅಜ್ಜಿ ಅಂತಾನೆ, ಬಾಯ್ಲಿ ಅಂತ ಕರೀತಾರೆ. ಸರಿ ಅಂದ್ಬಿಟ್ಟು ಗುಂಡ ಮುಂದೆ ಬರ್ತಾನೆ. ಅವಾಗ ಭಾಗ್ಯ, ಈ ತನ್ಮಯ್ ನೀನೆಲ್ಲ ಹೋಗ್ತಾ ಇದೆಯಾ ಬಾಯ್ಲಿ ಅಂದಾಗ, ಅಮ್ಮ ನೀವು ನಡೀರಿ, ನಾನು ಅಜ್ಜಿನ ಕರ್ಕೊಂಬರ್ತೀನಿ, ನೀವು ನಡೀರಿ ಅಂತ ಹೇಳ್ಬಿಟ್ಟು ಗುಂಡ ಅಜ್ಜಿನ ಕರ್ಕೊಂಬರ್ತೀನಿ ಅಂತ ಅವ್ರಿಗೆ ಭಾಗ್ಯನ ಮತ್ತು ಅದನ್ನ ಮುಂದೆ ಕಳಿಸ್ಬಿಟ್ಟು ಗುಂಡ ಅಜ್ಜಿ ಹತ್ರ ಬರ್ತಾನೆ. ಆವಾಗ ಅಜ್ಜಿ ಅವರಿಬ್ಬರು ಹೋಗ್ತಾ ಇರೋದು ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ಆದಿ ಭಾಗ್ಯ ಜೊತೆಲಿ ಹೋಗ್ತಾ ಇರೋದು ನೋಡ್ಬಿಟ್ಟು ಈ ಕಡೆ ಶ್ರೇಷ್ಠ ತಾಂಡವ್ ಊರಿ ಶ್ರೇಷ್ಠ ಯಾಕೆ ಹಿಂಗೆ ಹುರ್ಕೋತಿದ್ಯಾ, ಏನಾಯಿತು ಅಂದಾಗ, ತಾಂಡವ್ ಏನಾಯ್ತು ಹೇಳು, ನಾವು ಟ್ರಿಪ್ಗೆ ಅಂತ ಬಂದಿದ್ದೀವಿ, ಹಿಂಗೆ ಯಾವಾಗಲೂ ಮುಖ ಓದಿಸ್ಕೊ ಕೂತಿರ್ತೀಯಲ್ಲ, ಏನಾಯಿತು ಅಂತ ಹೇಳ್ಬಾರ್ದಾ ಅಂದಾಗ, ಈ ಭಾಗ್ಯ ಆದಿ ಜೊತೆಲಿ ಹೋಗ್ತಿದ್ದು ನೋಡಿ ಶ್ರೇಷ್ಠ ಹುಡ್ಕೋತಾ ಇರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಶ್ರೇಷ್ಠ ನಾನು ಹೆಂಗನ ಪ್ಲ್ಯಾನ್ ಮಾಡಿ ಆದಿ ಭಾಗ್ಯನ ದೂರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾಳಲ್ವ, ಏನು ಪ್ಲ್ಯಾನ್ ಮಾಡ್ತಾಳೆ, ಆದಿ ಭಾಗ್ಯ ಇವಳು ಪ್ಲ್ಯಾನಿಂದ ಏನಾರು ಆದಿ ಭಾಗ್ಯ ದೂರ ಆಗ್ತಾರಾ ಅಥವಾ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಪ್ಲೀಸ್ ಅಂತ ಕೇಳ್ಕೊತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ತಿಳಿಸಿ. ಯಾರು ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಆಗೋದಕ್ಕೆ ತುಂಬ ನನ್ನ ಮನಸಾರ ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.